ಜನರು ಉತ್ತಮ ವ್ಯಕ್ತಿಯನ್ನು ಕಂಡುಕೊಂಡಾಗ ಅಥವಾ ಉತ್ತಮ ವ್ಯಕ್ತಿಯನ್ನು ಹುಡುಕಿದಾಗ ಮಾತ್ರ ಹೊರಡುತ್ತಾರೆ. ನೀವು ನಿಲ್ಲಿಸಲು ಜನರು ಕಾಯುವಷ್ಟು ಮಾತನಾಡಬೇಡಿ, ಆದರೆ ಅವರು ನಿಮ್ಮನ್ನು ಮತ್ತೆ ಕೇಳಲು ಕಾತರದಿಂದ ಕಾಯುವಷ್ಟು ಮಾತನಾಡಿ. ಅನೇಕರು ನಿಮ್ಮ ಗುಣಗಳನ್ನು ನೋಡುವ ಮೂಲಕ ಪ್ರೀತಿಯನ್ನು ತೋರಿಸುತ್ತಾರೆ, ಆದರೆ ನಿಮ್ಮ ನ್ಯೂನತೆಗಳ ಹೊರತಾಗಿಯೂ ಉಳಿಯುವವರಿಗೆ ಜಾಗವನ್ನು ನೀಡುತ್ತಾರೆ. ಈ ದಿನಗಳಲ್ಲಿ ಅತಿಯಾಗಿ ಒಳ್ಳೆಯವರಾಗಿರುವುದು ಕೆಲವೊಮ್ಮೆ ಅವಮಾನಕ್ಕೆ ಕಾರಣವಾಗಬಹುದು. ನಿಮ್ಮ ಬಗ್ಗೆ ಆಳವಾಗಿ ಕಾಳಜಿ ವಹಿಸುವವರನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ, ಅಥವಾ ಕಲ್ಲುಗಳನ್ನು ಸಂಗ್ರಹಿಸುವಾಗ ನೀವು ವಜ್ರವನ್ನು ಕಳೆದುಕೊಂಡಿದ್ದೀರಿ ಎಂದು ನೀವು ಒಂದು ದಿನ ಅರಿತುಕೊಳ್ಳಬಹುದು. ಜೀವನದ ಹಾದಿಯು ಪೂರ್ವನಿರ್ಮಿತವಲ್ಲ, ಅದನ್ನು ಸ್ವತಃ ರಚಿಸಬೇಕು, ಮತ್ತು ನೀವು ಮಾಡುವ ಮಾರ್ಗವು ನೀವು ತಲುಪುವ ಗಮ್ಯಸ್ಥಾನವನ್ನು ನಿರ್ಧರಿಸುತ್ತದೆ. ಒಂಟಿತನವು ಯಾವಾಗಲೂ ನಿಮ್ಮನ್ನು ಪ್ರಮುಖ ವ್ಯಕ್ತಿಗೆ ಪರಿಚಯಿಸುತ್ತದೆ, ಮತ್ತು ಆ ವ್ಯಕ್ತಿ ನೀವೇ. ಎಷ್ಟು ಮತ್ತು ಯಾವಾಗ ದುಃಖಿಸಬೇಕೆಂದು ನಿಮ್ಮ ತಾಯಿಯನ್ನು ಕೇಳಿ. ಅವಳು ಯಾವಾಗಲೂ ಹೇಳುತ್ತಾಳೆ, ಜನರು ನನಗೆ ಅನ್ಯಾಯ ಮಾಡಿದ್ದಾರೆ, ಅವರು ಕ್ಷಮೆ ಕೇಳಬೇಕು, ಅವರು ಬದಲಾಗಬೇಕು. ಅದು ಎಂದಿಗೂ ಸಂಭವಿಸುವುದಿಲ್ಲ, ಏಕೆಂದರೆ ಅವರು ಏನಾದರೂ ತಪ್ಪು ಮಾಡಿದ್ದಾರೆ ಎಂದು ಅವರು ನಂಬುವುದಿಲ್ಲ. ದುಃಖವು ಜನರ ನಡವಳಿಕೆಯಿಂದಲ್ಲ, ಆದರೆ ನಿಮ್ಮ ಸ್ವಂತ ಆಲೋಚನೆಗಳಿಂದಾಗಿ. ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿ ಮತ್ತು ದುಃಖವು ಕೊನೆಗೊಳ್ಳುತ್ತದೆ. ಹೊಗಳಿಕೆ ಹೆಚ್ಚಾಗಿ ಸ್ವಾರ್ಥವನ್ನು ಮರೆಮಾಚುತ್ತದೆ. ಒಬ್ಬ ವ್ಯಕ್ತಿಯು ಲಕ್ಷಾಂತರ ವಿಷಯಗಳನ್ನು ತಿಳಿದಿರಬಹುದು ಮತ್ತು ಇಡೀ ಜಗತ್ತನ್ನು ಅರ್ಥಮಾಡಿಕೊಳ್ಳಬಹುದು, ಆದರೆ ಅವರು ತಮ್ಮನ್ನು ತಾವು ತಿಳಿದುಕೊಳ್ಳದಿದ್ದರೆ ಅವರು ಅಜ್ಞಾನಿಗಳು. ಯಾರಾದರೂ ನಿಮ್ಮನ್ನು ತಿರಸ್ಕರಿಸಿದರೆ ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ, ಅವರು ನಿಮ್ಮ ಮೌಲ್ಯವನ್ನು ತಿಳಿದಿರುವುದಿಲ್ಲ. ಕಠಿಣ ಪರಿಶ್ರಮವು ಉತ್ತಮ ಭವಿಷ್ಯದ ಬಾಗಿಲು ತೆರೆಯುವ ಚಿನ್ನದ ಕೀಲಿಯಾಗಿದೆ. ಪದಗಳು ಜಗತ್ತನ್ನು ರೂಪಿಸುತ್ತವೆ. ಆಳವಾದ ಸಂಬಂಧಗಳು ನಿಮ್ಮನ್ನು ಅಳುವಂತೆ ಮಾಡುತ್ತದೆ ಮತ್ತು ದುರ್ಬಲವಾದವುಗಳು ನಿಮ್ಮನ್ನು ಕಣ್ಣೀರಿನಲ್ಲಿ ಬಿಡುತ್ತವೆ. ಹಿಂದಿನದನ್ನು ಅಳಬೇಡ, ಅದು ಹೋಗಿದೆ. ಭವಿಷ್ಯದ ಬಗ್ಗೆ ಒತ್ತಡ ಹಾಕಬೇಡಿ, ಇದು ಇನ್ನೂ ಬಂದಿಲ್ಲ. ವರ್ತಮಾನದಲ್ಲಿ ಜೀವಿಸಿ ಮತ್ತು ಅದನ್ನು ಸುಂದರಗೊಳಿಸಿ. ಯಾವಾಗಲೂ ಶಾಂತವಾಗಿರಿ. ಲೋಹವು ತಣ್ಣಗಾಗುವಾಗ ಅದು ಬಲವಾಗಿರುತ್ತದೆ ಮತ್ತು ಯಾವುದೇ ರೂಪದಲ್ಲಿ ಆಕಾರವನ್ನು ಹೊಂದುವುದರಿಂದ ಅದು ನಿಮಗೆ ತುಂಬಾ ಬಲವಾಗಿರುತ್ತದೆ. ಕಷ್ಟದ ಸಮಯದಲ್ಲಿ ಈ ವಿಷಯಗಳು ನಿಮ್ಮನ್ನು ರಕ್ಷಿಸುತ್ತವೆ. ನಿಮ್ಮ ಸ್ವಾಭಿಮಾನ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಆಂತರಿಕ ಧೈರ್ಯ, ನಿಮ್ಮ ಒಳ್ಳೆಯ ಕಾರ್ಯಗಳು, ಸತ್ಯವನ್ನು ಮಾತನಾಡುವ ನಿಮ್ಮ ಅಭ್ಯಾಸ ಮತ್ತು ದೇವರಲ್ಲಿ ನಂಬಿಕೆ. ಆತ್ಮವು ಯಾವಾಗಲೂ ಸರಿ ಮತ್ತು ತಪ್ಪು ಯಾವುದು ಎಂದು ತಿಳಿದಿರುತ್ತದೆ, ಆದರೆ ಮನಸ್ಸನ್ನು ಅರ್ಥಮಾಡಿಕೊಳ್ಳುವುದು ಸವಾಲು. ಕಷ್ಟದ ಸಮಯಗಳು ಒಬ್ಬ ವ್ಯಕ್ತಿಯನ್ನು ಏಕಾಂಗಿಯಾಗಿಸುತ್ತದೆ, ಆದರೆ ಅವು ವ್ಯಕ್ತಿಯನ್ನು ಬಲಶಾಲಿಯಾಗಿಸುತ್ತದೆ. ನಿಮ್ಮನ್ನು ಗೌರವಿಸುವವರಿಗೆ ಗೌರವವನ್ನು ನೀಡಿ. ಸ್ಥಾನಮಾನದ ಆಧಾರದಲ್ಲಿ ತಲೆಬಾಗುವುದು ಹೇಡಿತನದ ಸಂಕೇತ. ಸಮಾಜವು ನಮಗೆ ನೀಡುವ ಹಣವನ್ನು ಗಳಿಸಲು ನಾವು ಶ್ರಮಿಸುತ್ತೇವೆ. ಇದು ಸೌಕರ್ಯವನ್ನು ನೀಡುತ್ತದೆ, ಆದರೆ ನೀವು ಸಮಾಜದಲ್ಲಿ ಗೌರವ, ಸಂತೋಷ, ಆರೋಗ್ಯ ಮತ್ತು ಸಂಬಂಧಗಳನ್ನು ಬಯಸಿದರೆ ಸಂಪತ್ತಿಗಿಂತ ಹೆಚ್ಚು ಆಶೀರ್ವಾದವನ್ನು ಗಳಿಸಿ. ಯಾವಾಗಲೂ ನೆನಪಿಡಿ, ಹಣ ಸಂಪಾದಿಸುವುದು ಎಂದರೆ ಆಶೀರ್ವಾದವನ್ನು ಗಳಿಸುವುದು ಎಂದಲ್ಲ, ಆದರೆ ಆಶೀರ್ವಾದವನ್ನು ಗಳಿಸುವವರು ಸಾಕಷ್ಟು ಸಂಪತ್ತನ್ನು ಗಳಿಸುತ್ತಾರೆ. ಸೂರ್ಯೋದಯದಲ್ಲಿ ಚಂದ್ರನು ತನ್ನ ಹೊಳಪನ್ನು ಕಳೆದುಕೊಳ್ಳುವಂತೆ ಇತರರ ಮೇಲೆ ಅವಲಂಬಿತವಾಗಿ ತನ್ನ ಅಸ್ತಿತ್ವವನ್ನು ಅಳಿಸಿಹಾಕುತ್ತದೆ. ಒಬ್ಬ ಮಹಾನ್ ವ್ಯಕ್ತಿ ತನ್ನದೇ ಆದ ಮೇಲೆ ನಿಲ್ಲುತ್ತಾನೆ. ನೀವು ವಯಸ್ಸಾದಂತೆ ನಿಮ್ಮ ಜೀವನದಲ್ಲಿ ಯಾವುದೇ ಪಾತ್ರವನ್ನು ಹೊಂದಿರದವರಿಗೆ ನೀವು ಪ್ರಾಮುಖ್ಯತೆಯನ್ನು ನೀಡುತ್ತೀರಿ ಎಂದು ನೀವು ತಿಳಿದುಕೊಳ್ಳುತ್ತೀರಿ. ಗಾಸಿಪ್, ಕಳ್ಳತನ ಮತ್ತು ಸುಳ್ಳು ವ್ಯಕ್ತಿಯ ವ್ಯಕ್ತಿತ್ವವನ್ನು ಹಾಳುಮಾಡುತ್ತದೆ. ಜೀವನದಲ್ಲಿ ಸತ್ಯವನ್ನು ತಿಳಿದುಕೊಳ್ಳಲು ನೀವು ಮೊದಲು ನಿಮ್ಮನ್ನು ಒಪ್ಪಿಕೊಳ್ಳಬೇಕು. ಎಲ್ಲ ಮುಖವಾಡಗಳನ್ನು ತೆಗೆದುಹಾಕಬೇಕು. ಎಲ್ಲ ನಂಬಿಕೆಗಳು ಮತ್ತು ಕಲ್ಪನೆಗಳನ್ನು ಬಿಡಬೇಕು. ಆಗ ಮಾತ್ರ ನೀವು ಸತ್ಯವನ್ನು ತಿಳಿದುಕೊಳ್ಳಲು ಅರ್ಹರಾಗುತ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಯಾರನ್ನಾದರೂ ನೋಯಿಸುವ ಬಯಕೆಯ ಸುಳಿವು ಇದ್ದರೆ
ನೀವು ನಿಮಗೆ ಹಾನಿ ಮಾಡಿಕೊಳ್ಳುತ್ತೀರಿ, ಏಕೆಂದರೆ ಆ ಆಲೋಚನೆಯು ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಅದು ನಿಮ್ಮೊಳಗೆ ಏನಿದೆಯೋ ಅದಕ್ಕೆ ಅನುಗುಣವಾಗಿ ಫಲ ನೀಡುತ್ತದೆ. ವಾಸ್ತವವಾಗಿ ದೇವರು ಪ್ರತಿಯೊಬ್ಬ ವ್ಯಕ್ತಿಯೊಳಗೆ ನೆಲೆಸಿದ್ದಾನೆ. ನಿಮ್ಮೊಳಗೆ ನೋಡಿ ಮತ್ತು ಅದು ಎಷ್ಟು ಸಂತೋಷವಾಗಿದೆ ಎಂದು ನೋಡಿ. ಕೆಲವರು ವಜ್ರಗಳನ್ನು ಗೌರವಿಸುತ್ತಾರೆ, ಇತರರು ಸಾಮಾನ್ಯವನ್ನು ಗೌರವಿಸುತ್ತಾರೆ. ನೀವು ಸಂತೋಷವಾಗಿರುವಾಗ ಕೃಷ್ಣನನ್ನು ಮರೆಯಬೇಡಿ ಮತ್ತು ನೀವು ದುಃಖಿತರಾದಾಗ ಕೃಷ್ಣನನ್ನು ನಂಬಿರಿ. ಯಾರೊಬ್ಬರ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಲು ಅವರಿಗೆ ಸ್ವಾತಂತ್ರ್ಯ ನೀಡಿ. ಯಾರೊಬ್ಬರ ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳಲು ಅವರನ್ನು ನಂಬಿರಿ. ನೀವು ದುಃಖದ ಮೇಲೆ ಕೇಂದ್ರೀಕರಿಸಿದರೆ ನೀವು ಯಾವಾಗಲೂ ದುಃಖವಾಗಿ ಉಳಿಯುತ್ತೀರಿ. ನೀವು ಸಂತೋಷದ ಮೇಲೆ ಕೇಂದ್ರೀಕರಿಸಿದರೆ ನೀವು ಯಾವಾಗಲೂ ಸಂತೋಷವಾಗಿರುತ್ತೀರಿ. ನೀವು ಯಾವುದನ್ನು ಕೇಂದ್ರೀಕರಿಸುತ್ತೀರೋ ಅದು ನಿಮ್ಮ ಜೀವನದಲ್ಲಿ ಸಕ್ರಿಯವಾಗಿರುತ್ತದೆ. ಇದು ಪ್ರಕೃತಿಯ ನಿಯಮ. ಅರ್ಜುನನು ಒಂದೇ ಒಂದು ನಿರ್ಧಾರವನ್ನು ಮಾಡಿದನು. ಕೃಷ್ಣನು ತನ್ನೊಂದಿಗೆ ಇರಬೇಕೆಂದು ಮತ್ತು ಕೃಷ್ಣನು ಅವನಿಗಾಗಿ ಎಲ್ಲಾ ನಿರ್ಧಾರಗಳನ್ನು ಮಾಡಿದನು. ಕೃಷ್ಣನನ್ನು ಆಯ್ಕೆ ಮಾಡಲು ಒಂದು ನಿರ್ಧಾರವನ್ನು ಮಾಡಿ ಮತ್ತು ಉಳಿದದ್ದನ್ನು ಅವನಿಗೆ ಬಿಡಿ. ಯಾರಿಗಾದರೂ ಏನನ್ನಾದರೂ ಹೇಳುವ ಮೊದಲು ಯಾರಾದರೂ ನಿಮಗೆ ಅದೇ ರೀತಿ ಹೇಳಿದರೆ ನಿಮಗೆ ಹೇಗೆ ಅನಿಸುತ್ತದೆ ಎಂದು ಯೋಚಿಸಿ. ಪ್ರಪಂಚವು ಅವರಿಗೆ ಎಷ್ಟು ಪ್ರಯೋಜನವನ್ನು ನೀಡುತ್ತದೆ ಎಂಬುದನ್ನು ಮಾತ್ರ ನೆನಪಿಸಿಕೊಳ್ಳುತ್ತದೆ. ತುಂಬಾ ಬುದ್ಧಿವಂತರು ಯಾವಾಗಲೂ ಸಿಕ್ಕಿಹಾಕಿಕೊಳ್ಳುತ್ತಾರೆ. ವಂಚಕ ಜನರು ಸಾಮಾನ್ಯವಾಗಿ ಒಳ್ಳೆಯ ಸ್ನೇಹಿತರನ್ನು ದ್ರೋಹ ಮಾಡುತ್ತಾರೆ, ಏಕೆಂದರೆ ಕೇಳಿದ ಮಾತುಗಳನ್ನು ಎಂದಿಗೂ ನಂಬಬೇಡಿ. ನೀವು ದೇವರನ್ನು ನಂಬಿದರೆ ನಿಮ್ಮ ಹಣೆಬರಹದಲ್ಲಿ ಬರೆದದ್ದನ್ನು ನೀವು ಪಡೆಯುತ್ತೀರಿ. ನೀವು ನಿಮ್ಮನ್ನು ನಂಬಿದರೆ ನಿಮ್ಮ ಸ್ವಂತ ಹಣೆಬರಹವನ್ನು ನೀವು ರಚಿಸುತ್ತೀರಿ. ಆದ್ದರಿಂದ ದೇವರು ನಿಮಗೆ ಬೇಕಾದುದನ್ನು ಬರೆಯುತ್ತಾನೆ. ಒಬ್ಬ ಉದಾತ್ತ ವ್ಯಕ್ತಿಯ ಒಳ್ಳೆಯ ಕಾರ್ಯಗಳನ್ನು ಯಾರಾದರೂ ಅನುಮಾನಿಸಿದರೆ ಅದು ಸಮಸ್ಯೆಯಲ್ಲ, ಏಕೆಂದರೆ ಚಿನ್ನದ ಶುದ್ಧತೆಯನ್ನು ಸಹ ಪ್ರಶ್ನಿಸಲಾಗುತ್ತದೆ. ಕಲ್ಲಿದ್ದಲಿನಲ್ಲ, ಜೀವನದಲ್ಲಿ ಶಾಂತಿಯೇ ದೊಡ್ಡ ಸಂಪತ್ತು. ಸಲಹೆ, ಬೆಂಬಲ ಮತ್ತು ಸಮಯವನ್ನು ಮುಕ್ತವಾಗಿ ನೀಡಿದಾಗ ಜನರು ಸಾಮಾನ್ಯವಾಗಿ ಅವುಗಳನ್ನು ಕಡಿಮೆ ಮೌಲ್ಯೀಕರಿಸುತ್ತಾರೆ. ಒಬ್ಬ ವ್ಯಕ್ತಿಯು ನಿಶ್ಶಬ್ದನಾಗಿರುತ್ತಾನೆ, ಅವನ ಬುದ್ಧಿಶಕ್ತಿಯು ಆಳವಾಗಿರುತ್ತದೆ. ಶರತ್ಕಾಲವಿಲ್ಲದೆ ಹೊಸ ಎಲೆಗಳು ಬೆಳೆಯುವುದಿಲ್ಲ ಮತ್ತು ತೊಂದರೆಗಳು ಮತ್ತು ಹೋರಾಟಗಳಿಲ್ಲದೆ ಒಳ್ಳೆಯ ದಿನಗಳು ಬರುವುದಿಲ್ಲ. ಸ್ವಲ್ಪದರಲ್ಲಿ ತೃಪ್ತಿಪಡುವ ವ್ಯಕ್ತಿಗೆ ಹೆಚ್ಚಿನ ಸಂತೋಷವಿದೆ. ಕೆಲವರು ತಮ್ಮ ದುರಹಂಕಾರದಿಂದ ಅಮೂಲ್ಯ ಸಂಬಂಧಗಳನ್ನು ಕಳೆದುಕೊಳ್ಳುತ್ತಾರೆ. ನೀವು ಎಲ್ಲಿಯವರೆಗೆ ಭಯದಿಂದ ಬದುಕುತ್ತೀರಿ, ಇತರರು ನಿಮ್ಮ ಜೀವನಕ್ಕಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ನಿಮಗೆ ಸಮಯ ನೀಡುವವರೆಗೆ ನಿಷ್ಠರಾಗಿ ಮತ್ತು ಕೃತಜ್ಞರಾಗಿರಿ. ಅಹಂಕಾರ ಬೇಡ, ಅದೃಷ್ಟ ಬದಲಾಗುತ್ತದೆ. ಕನ್ನಡಿ ಎಂದಿಗೂ ಸುಳ್ಳು ಹೇಳುವುದಿಲ್ಲ. ಶಾಂತಿಯುತ ಜನರು ಸಂತೋಷದಿಂದ ಬದುಕುತ್ತಾರೆ, ಯಶಸ್ಸು ಅಥವಾ ವೈಫಲ್ಯದಿಂದ ಪ್ರಭಾವಿತರಾಗುವುದಿಲ್ಲ. ಭಗವಾನ್ ಕೃಷ್ಣ ಹೇಳುತ್ತಾನೆ, ಸ್ವರ್ಗದ ಕನಸು ಕಾಣುವುದನ್ನು ಮತ್ತು ನರಕದ ಭಯವನ್ನು ನಿಲ್ಲಿಸಿ. ಪಾಪವೋ ಪುಣ್ಯವೋ ಯಾರಿಗೆ ಗೊತ್ತು. ನಿಮ್ಮ ಸ್ವಾರ್ಥಕ್ಕಾಗಿ ಯಾರನ್ನೂ ನೋಯಿಸಬೇಡಿ ಮತ್ತು ಉಳಿದದ್ದನ್ನು ಪ್ರಕೃತಿಗೆ ಬಿಡಿ. ಹಣವು ದೊಡ್ಡ ವಿಷಯವಲ್ಲ, ಕಷ್ಟದಲ್ಲಿ ನಿನಗೆ ಬೆಂಬಲವಾಗಿ ನಿಲ್ಲುವವನೇ ಶ್ರೇಷ್ಠ. ಜನರು ಏನಾದರೂ ಅಗತ್ಯವಿದ್ದಾಗ ಮಾತ್ರ ನಿಮ್ಮನ್ನು ನೆನಪಿಸಿಕೊಂಡರೆ ಅವರು ಸ್ವಾರ್ಥಿ ಎಂದು ಭಾವಿಸಬೇಡಿ. ಅವರ ಕರಾಳ ಕಾಲದಲ್ಲಿ ನೀವು ಬೆಳಕಾಗಿದ್ದೀರಿ. ಈ ಜಗತ್ತಿನಲ್ಲಿ ಆಕಸ್ಮಿಕವಾಗಿ ಏನೂ ಸಂಭವಿಸುವುದಿಲ್ಲ. ಅವರು ಏನು ಮಾಡುತ್ತಿದ್ದಾರೆಂದು ಎಲ್ಲರಿಗೂ ತಿಳಿದಿದೆ. ನಿಮ್ಮ ಎಲ್ಲಾ ರಹಸ್ಯಗಳನ್ನು ಆಪ್ತರೊಂದಿಗೆ ಹಂಚಿಕೊಳ್ಳಬೇಡಿ, ಏಕೆಂದರೆ ಇಂದಿನ ಸ್ನೇಹಿತ ನಾಳಿನ ವೈರಿಯಾಗಬಹುದು. ಕೊಂಬೆಯ ಮೇಲೆ ಕುಳಿತಿರುವ ಹಕ್ಕಿಯು ತನ್ನ ರೆಕ್ಕೆಗಳನ್ನು ನಂಬುವುದರಿಂದ ಅದು ಮುರಿಯಲು ಹೆದರುವುದಿಲ್ಲ. ಪ್ರಪಂಚದ ಕನಸುಗಳು ಒಂದು ಭಯದಿಂದ ಛಿದ್ರಗೊಂಡಿವೆ. ಜನರು ಏನು ಹೇಳುತ್ತಾರೆ? ದುಃಖದಲ್ಲಿ ನಿಮ್ಮ ಬೆರಳುಗಳು ನಿಮ್ಮ ಕಡೆಗೆ ತೋರಿಸುತ್ತವೆ ಮತ್ತು ಸಂತೋಷದಲ್ಲಿ 10 ಬೆರಳುಗಳು ಚಪ್ಪಾಳೆ ತಟ್ಟುತ್ತವೆ. ನಿಮ್ಮ ಸ್ವಂತ ದೇಹವು ಈ ರೀತಿ ಪ್ರತಿಕ್ರಿಯಿಸಿದಾಗ ಪ್ರಪಂಚದ ಬಗ್ಗೆ ಏಕೆ ದೂರು ನೀಡಬೇಕು?
ನೆನಪಿರಲಿ, ಸುಖದಲ್ಲಿ ಎಲ್ಲರೂ ಇರುತ್ತಾರೆ, ಆದರೆ ದುಃಖದಲ್ಲಿ ದೇವರು ಮಾತ್ರ ಇದ್ದಾನೆ. ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೆ, ಆದರೆ ಫಲಿತಾಂಶಗಳನ್ನು ನೋಡದಿದ್ದರೆ, ನೆನಪಿಡಿ, ದೇವರು ನೀಡಲು ನಿರ್ಧರಿಸಿದಾಗ ಅದು ನೀವು ನಿಭಾಯಿಸುವುದಕ್ಕಿಂತ ಹೆಚ್ಚಿನದಾಗಿರುತ್ತದೆ. ನೀವು ಹಾಕಲು ಇನ್ನೂ ಕೆಲವು ಪ್ರಯತ್ನಗಳು ಉಳಿದಿವೆ. ಹೋಗ್ತಾ ಇರು. ಸಮಯ, ಹಣ, ಉಸಿರು ಅಥವಾ ಸಂಕಲ್ಪವೇ ಆಗಿರಲಿ, ದೇವರಿಗಾಗಿ ಖರ್ಚು ಮಾಡುವ ಯಾವುದೂ ವ್ಯರ್ಥವಾಗುವುದಿಲ್ಲ. ನಿಮ್ಮನ್ನು ಉನ್ನತೀಕರಿಸುವುದು ಬೇರೆಯವರ ಕರ್ಮ, ಆದರೆ ಇತರರನ್ನು ಮೇಲಕ್ಕೆತ್ತುವುದು ನಿಮ್ಮ ಕರ್ತವ್ಯ. ಸಂತೋಷದ ಬಯಕೆ ಹೊಸ ದುಃಖಗಳನ್ನು ಹುಟ್ಟುಹಾಕುತ್ತದೆ. ನೀವು ಪ್ರೀತಿ ಪಾತ್ರರಿಗೆ ನಮಸ್ಕರಿಸಬೇಕೆಂದು ಜನರು ಹೇಳುತ್ತಾರೆ, ಆದರೆ ನಿಜವಾದ ಪ್ರೀತಿ ಪಾತ್ರರು ನಿಮ್ಮನ್ನು ಎಂದಿಗೂ ಬಾಗಲು ಬಿಡುವುದಿಲ್ಲ. ನೀವು ಏನನ್ನು ಮಾಡಿಲ್ಲ ಎಂಬಂತೆ ಸಾಧಾರಣವಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡಿ, ಏಕೆಂದರೆ ಅದು ಶ್ರೇಷ್ಠ ವ್ಯಕ್ತಿಯ ಲಕ್ಷಣವಾಗಿದೆ. ನೀವು ಏಕಾಂಗಿ ಮತ್ತು ಅಸಹಾಯಕತೆಯನ್ನು ಅನುಭವಿಸಿದಾಗ ಒಳಗೆ ನೋಡಿ ಮತ್ತು ನಾನು ಇಲ್ಲಿದ್ದೇನೆ ಎಂದು ಹೇಳಿ. ಈ ಮನಸ್ಥಿತಿಯು ಜನರು ತಮ್ಮ ಜೀವನದುದ್ದಕ್ಕೂ ಯಶಸ್ಸನ್ನು ಸಾಧಿಸುವುದನ್ನು ತಡೆಯುತ್ತದೆ. ಇನ್ನೊಬ್ಬರ ದಯೆಯ ಲಾಭವನ್ನು ಅವರು ಕಪೋರವಾಗಿರಲು ಬಲವಂತಪಡಿಸುವ ಹಂತಕ್ಕೆ ತೆಗೆದುಕೊಳ್ಳಬೇಡಿ. ನೆನಪಿರಲಿ, ಒಳ್ಳೆಯವನಾಗಿ ಬೇಸತ್ತವನೇ ಶ್ರೇಷ್ಠ ವ್ಯಕ್ತಿ. ಏನೇ ಆಗಲಿ, ದೇವರು ನಿಮಗಾಗಿ ಏನಾದರೂ ಒಳ್ಳೆಯದನ್ನು ಯೋಜಿಸಿದ್ದಾನೆ. ಸೌಮ್ಯ ವ್ಯಕ್ತಿಯನ್ನು ದುರ್ಬಲ ಎಂದು ಎಂದಿಗೂ ತಪ್ಪಾಗಿ ಭಾವಿಸಬೇಡಿ. ಅವರ ಸೌಮ್ಯತೆ ಒಂದು ಸದ್ಗುಣವಾಗಿದೆ, ದೌರ್ಬಲ್ಯವಲ್ಲ. ಕೃಷ್ಣ ಹೇಳುತ್ತಾನೆ, ನಿನ್ನ ಮತ್ತು ನನ್ನ ನಡುವೆ ಏಕೆ ವ್ಯತ್ಯಾಸ ಮಾಡುತ್ತೀರಿ? ಒಂದು ದಿನ ಎಲ್ಲವೂ ಇಲ್ಲವಾಗುತ್ತದೆ. ನೀವು ಗಳಿಸಿದ್ದೆಲ್ಲವೂ ಇಲ್ಲಿ ಉಳಿಯುತ್ತದೆ. ಒಳ್ಳೆಯ ಕಾರ್ಯಗಳು ಮಾತ್ರ ನಿಮ್ಮೊಂದಿಗೆ ಹೋಗುತ್ತವೆ. ಕಣ್ಣೀರು ಸಹ ತೊಂದರೆಯಲ್ಲಿ ವಿದೇಶಿಯಾಗುತ್ತದೆ, ಆದರೆ ನಗು ಅಪರಿಚಿತರನ್ನು ಸಹ ಸ್ನೇಹಿತರಾಗಿಸುತ್ತದೆ. ನಾನು ಬದಲಿಗೆ ನಾವು ಇರುವ ಸಂಬಂಧಗಳನ್ನು ನಾನು ಪ್ರೀತಿಸುತ್ತೇನೆ. ನೀವು ಕಷ್ಟಗಳನ್ನು ಎದುರಿಸಿದಾಗಲೆಲ್ಲ ದೇವರು ನಿಮ್ಮ ಕಷ್ಟಗಳನ್ನು ಏಕೆ ನೋಡುವುದಿಲ್ಲ ಅಥವಾ ನಿಮ್ಮ ನೋವನ್ನು ಕಡಿಮೆ ಮಾಡುವುದಿಲ್ಲ ಎಂದು ನೀವು ಆಶ್ಚರ್ಯಪಡುತ್ತೀರಿ. ಆದರೆ ನೆನಪಿಡಿ, ಪರೀಕ್ಷೆಯ ಸಮಯದಲ್ಲಿ ಶಿಕ್ಷಕರು ಮೌನವಾಗಿರುತ್ತಾರೆ. ಮಾನವೀಯತೆ ಹೃದಯದಲ್ಲಿದೆ, ಸಂಪತ್ತಿನಲ್ಲಿ ಅಲ್ಲ. ದೇವರು ಕಾರ್ಯಗಳನ್ನು ನೋಡುತ್ತಾನೆ, ಇಚ್ಛೆಯನ್ನು ಅಲ್ಲ. ಪ್ರೀತಿ ಒಂದು ಸುಂದರ ಭಾವನೆ. ಮುಖದಿಂದ ಮಾತ್ರವಲ್ಲದೆ ಹೃದಯದಿಂದ ಪ್ರೀತಿಸಲು ಪ್ರಯತ್ನಿಸಿ, ಮತ್ತು ಪ್ರೀತಿ ಇದ್ದರೆ ಇತರ ವಿಷಯಗಳು ಹೆಚ್ಚು ಮುಖ್ಯವಲ್ಲ ಎಂದು ನೀವು ಅರ್ಥ ಮಾಡಿಕೊಳ್ಳುವಿರಿ. ಆದರೆ ನೀವು ತಪ್ಪು ವ್ಯಕ್ತಿಯನ್ನು ಪ್ರೀತಿಸಿದರೆ ಎಲ್ಲದರಲ್ಲೂ ಸಹ ನೀವು ಉಸಿರುಗಟ್ಟಿಸುತ್ತೀರಿ. ಒಂದು ದಿನ ಎಲ್ಲವೂ ಸರಿಯಾಗುತ್ತದೆ ಎಂದು ನೀವು ಭಾವಿಸುತ್ತೀರಿ. ಪ್ರೀತಿ ಎಂದಿಗೂ ತಪ್ಪಲ್ಲ, ನಾವು ತಪ್ಪು ಜನರನ್ನು ಪ್ರೀತಿಸುತ್ತೇವೆ. ಒಳ್ಳೆಯ ಕಾರ್ಯಗಳನ್ನು ಮಾಡಲು ಯಾವಾಗಲೂ ಒಳ್ಳೆಯ ಸಮಯವಿದೆ. ಕೆಲಸವನ್ನು ಮುಂದೂಡುವುದು, ಸರಿಯಾದ ಸಮಯಕ್ಕಾಗಿ ಕಾಯುವುದು ಕೇವಲ ಆತ್ಮವಂಚನೆಯಾಗಿದೆ. ದೇವರು ನೋಡುತ್ತಿದ್ದಾನೆ ಎಂದು ಕೆಲವರು ಭಯಪಡುತ್ತಾರೆ, ದೇವರು ನೋಡುತ್ತಿದ್ದಾನೆ ಎಂದು ಇತರರು ನಂಬುತ್ತಾರೆ. ಒಳ್ಳೆಯ ಜನರಲ್ಲಿರುವ ಒಳ್ಳೆಯತನವನ್ನು ಅರ್ಥ ಮಾಡಿಕೊಳ್ಳಲು ಕೆಟ್ಟ ಜನರನ್ನು ಭೇಟಿ ಮಾಡಿ. ನೀವು ಯಾರಿಗಾದರೂ ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ನೀವು ಯಾವಾಗಲೂ ಕೆಟ್ಟವರಂತೆ ಕಾಣುತ್ತೀರಿ. ನೀವು ಸತ್ಯವಂತರಾಗಿದ್ದರೂ ಸಹ ನೀವು ಸುಳ್ಳಾಗಿ ಕಾಣುವಿರಿ. ಒಳ್ಳೆಯ ಜನರು ಏನೇ ಇರಲಿ ಸತ್ಯವಂತರಾಗಿ ಉಳಿಯುತ್ತಾರೆ ಎಂದು ನೀವು ಅರ್ಥ ಮಾಡಿಕೊಳ್ಳುವಿರಿ ಮತ್ತು ಬಹುಶಃ ನೀವು ಅವರನ್ನು ಮೌಲ್ಯೀಕರಿಸಲು ಪ್ರಾರಂಭಿಸುತ್ತೀರಿ. ತಂದೆ ತಾಯಿಯ ಋಣ ತೀರಿಸಲು ಮಕ್ಕಳಿಗೆ ಕಷ್ಟವಾಗುತ್ತಿದೆ. ಏಕಾಂಗಿಯಾಗಿ ನಿಲ್ಲುವ ಧೈರ್ಯವನ್ನು ಹೊಂದಿರಿ. ಪ್ರಪಂಚವು ಪ್ರತಿದಿನ ಜ್ಞಾನವನ್ನು ನೀಡುತ್ತದೆ, ಆದರೆ ಬೆಂಬಲವಲ್ಲ. ನೀವು ಯಾರಿಗಾದರೂ ಒಳ್ಳೆಯದನ್ನು ಮಾಡಲು ಸಾಧ್ಯವಾಗದಿದ್ದರೆ ಕನಿಷ್ಠ ಅವರಿಗೆ ಹಾನಿ ಮಾಡಬೇಡಿ, ಏಕೆಂದರೆ ಪ್ರಪಂಚವು ದುರ್ಬಲವಾಗಿದೆ, ಸೃಷ್ಟಿಕರ್ತನಲ್ಲ. ಇಂದಿನ ಯುಗದಲ್ಲಿ ಸಂತೋಷವಾಗಿರಲು ಒಬ್ಬರು ಸ್ವಾರ್ಥಿಗಳಾಗಿರಬೇಕು. ಇದು ನಮ್ಮ ಕಾಲದ ಕಟು ಸತ್ಯ. ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡದವರ ಬೆನ್ನಟ್ಟುವುದು ಪ್ರೀತಿಯಲ್ಲ, ಮೂರ್ಖತನ. ಗಾಳಿಯು ಹವಾಮಾನದ ದಿಕ್ಕನ್ನು ಬದಲಾಯಿಸುವಂತೆ ಪ್ರಾರ್ಥನೆಗಳು ತೊಂದರೆಗಳ ಹಾದಿಯನ್ನು ಬದಲಾಯಿಸಬಹುದು.
ನಿಮ್ಮ ಹೃದಯದಲ್ಲಿ ಏನಿದೆ ಎಂಬುದನ್ನು ವ್ಯಕ್ತಪಡಿಸಲು ಧೈರ್ಯ ಮತ್ತು ಇತರರ ಹೃದಯದಲ್ಲಿ ಏನಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವ ಬುದ್ಧಿವಂತಿಕೆಯನ್ನು ಹೊಂದಿರಿ. ಸಮರ್ಪಣೆ, ತಾಳ್ಮೆ, ಧೈರ್ಯ ಮತ್ತು ಸಕಾರಾತ್ಮಕ ಆಲೋಚನೆಗಳನ್ನು ಆಧರಿಸಿದ್ದರೆ ಸಂಬಂಧಗಳು ಎಂದಿಗೂ ಮುರಿಯುವುದಿಲ್ಲ. ನೀವು ಅನೇಕ ಕಷ್ಟಕರ ಸಂದರ್ಭಗಳನ್ನು ಯಶಸ್ವಿಯಾಗಿ ಜಯಿಸಬಹುದು. ನೀವು ಅದನ್ನು ಎಂದಿಗೂ ಪ್ರಾರಂಭಿಸದಿದ್ದರೆ ನೀವು ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲು ಸಾಧ್ಯವಿಲ್ಲ ಮತ್ತು ಯಾವುದೇ ಕಾರ್ಯದ ಕಠಿಣ ಭಾಗವು ಅದನ್ನು ಪ್ರಾರಂಭಿಸುತ್ತದೆ. ಎಂದಿಗೂ ಬಿಟ್ಟುಕೊಡಬೇಡಿ. ಇಂದು ಕಠಿಣವಾಗಿದೆ, ನಾಳೆ ಉತ್ತಮವಾಗಿರುತ್ತದೆ ಮತ್ತು ನಂತರದ ದಿನವು ಸುವರ್ಣವಾಗಿರುತ್ತದೆ. ಒಬ್ಬ ವ್ಯಕ್ತಿಯು ಏನನ್ನಾದರೂ ಮಾಡುವ ಇಚ್ಛೆಯನ್ನು ಹೊಂದಿದ್ದರೆ ಜಗತ್ತಿನಲ್ಲಿ ಯಾವುದೂ ಅಸಾಧ್ಯವಲ್ಲ. ಇತರರನ್ನು ಅರ್ಥಮಾಡಿಕೊಳ್ಳುವುದು ಕಷ್ಟಕರವಾದಾಗ ನಿಮ್ಮನ್ನು ಅರ್ಥಮಾಡಿಕೊಳ್ಳುವುದು ಉತ್ತಮ. ದೇಹವು ಮಣ್ಣಿನಿಂದ ಮಾಡಲ್ಪಟ್ಟಿದೆ ಮತ್ತು ಎಲ್ಲ ಉಸಿರಾಟಗಳನ್ನು ಎರವಲು ಪಡೆಯಲಾಗಿದೆ. ಅಹಂಕಾರಕ್ಕೆ ಏನಿದೆ? ನಾವೆಲ್ಲರೂ ಈ ಜಗತ್ತಿಗೆ ಸೇರಿದವರು. ಸಮಸ್ಯೆಗಳು ನಮ್ಮ ಜೀವನದ ಒಂದು ಭಾಗವಾಗಿದೆ. ತಮ್ಮ ಸಮಸ್ಯೆಗಳನ್ನು ನಿಭಾಯಿಸುವವರು ಯಶಸ್ವಿಯಾಗುತ್ತಾರೆ, ಆದರೆ ಅವರ ಸಮಸ್ಯೆಗಳ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡುವವರು ಸೋಲುತ್ತಾರೆ. ಯಾರಾದರೂ ನಿಮ್ಮನ್ನು ಯಾವಾಗಲೂ ಬೆಂಬಲಿಸುತ್ತಿದ್ದಾರೆ ಎಂದು ನಂಬಿರಿ ಮತ್ತು ನಾವು ಈ ಅದೃಶ್ಯ ಶಕ್ತಿಯನ್ನು ದೇವರು ಎಂದು ಕರೆಯುತ್ತೇವೆ. ನೆನಪಿಡಿ, ಜಗತ್ತು ನಿಮ್ಮನ್ನು ತೊರೆದಾಗ ದೇವರು ನಿಮ್ಮ ಕೈಯನ್ನು ಹಿಡಿದಿದ್ದಾನೆ. ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಶ್ರೀ ಕೃಷ್ಣ.